ರಾಜ್ಯದ ನಾನಾ ಮೂಲೆಗಳಲ್ಲಿ, ನಮ್ಮ ಪಟ್ಟಣದ ನಾನಾ ಮೂಲೆಗಳಲ್ಲಿ ದೇವರ ಅರಿಯದಿರುವ ಎಷ್ಟೋ ಜನಗಳಿದ್ದಾರೆ. ಅಯ್ಯೋ, ಈ ಜನಗಳು ದೇವರನ್ನ ಕಂಡಿಲ್ಲವೇ? ಎಲ್ಲ ಒಂದು ಕಣ್ಣೀರೊಟ್ಟಿಗೆ ಮನ ಒಡೆದವನಾಗಿ ಅಯ್ಯ, ಈ ಜನಗಳ ಮೇಲೆ ಮನ ಮರುಗಯ್ಯ. ದೇಶದ 143 ಕೋಟಿ ಜನಗಳ ಮೇಲೆ ರಕ್ಷಕರೇ, ಕಲ್ವಾರಿ ನಾಯಕ, ಮನ ಮರುಗು, ಮನ ಮರುಗು, ಮನ ಮರುಗಯ್ಯ. ನೀನಲ್ಲದೆ ಯಾರಯ್ಯ? ನೀನಲ್ಲದೆ ಬಿಡುಗಡೆ ಮಾಡುವವರ ಯಾರಯ್ಯ? ನಿನ್ನ ನಾಮ ಅಲ್ಲದೆ ರಕ್ಷಣೆಗೆಂದು ಬೇರೊಂದು ನಾಮ ಇಲ್ಲಯ್ಯ. ಶಬ್ದ ತೆಗೆದು ಹೇಳಿ, ನರ್ತನೆ ನನ್ನ ಉಸಿರಾಗಲೇ, ನರ್ತನೆ ನನ್ನ ಜೀವವಾಗಲೇ ಸಯ್ಯ. ನರ್ತನೆ ನನ್ನ ಉಸಿರಾಗಲೇ, ನನ್ನ ಹೃದಯದ ಬಡಿತವಾಗಲೇ. ಶಬದವರ ಕರಬಲವ ಯೇಸುವೇ. ದೇಶದಲ್ಲಿ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗುವುದಕ್ಕಿದೆ. ಈಗಾಗಲೇ ಎಷ್ಟೋ ಪ್ರವಾದಿಗಳ ಮುಖಾಂತರ, ದೇವಸೇವಕರ ಮುಖಾಂತರ ದೇವರು ಮಾತಾಡಿದ್ದಾರೆ. ಏನಂತಂದ್ರೆ ಎಲ್ಲ ದೇಶಗಳಲ್ಲಿ ಇನ್ನೊಂದು ಆಪತ್ತು ಬರೋದಕ್ಕಿದೆ ಅಂತೇಳಿ. ಅದು ಯಾವ ಆಪತ್ತು? ಅದು ಬರ ಅನ್ನುವಂಥ ಆಪತ್ತು. ಎಲ್ಲ ದೇಶಗಳು ಇದು ಫೇಸ್ ಮಾಡಬೇಕು. ಒಂದು ದೇಶ ಇನ್ನೊಂದು ದೇಶಕ್ಕೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ.
ಈಗ ಕೊರೋನಾ ಬಂದಾಗ ಒಂದು ದೇಶಕ್ಕೆ ಒಂದು ದೇಶ ಕೆಲವು ರೀತಿಯಲ್ಲಿ ಸಹಾಯ ಮಾಡಿದ್ರು. ಆದರೆ ಈ ಒಂದು ಬಿಕ್ಕಟ್ಟು, ಈ ಒಂದು ಪರಿಸ್ಥಿತಿ ಯಾರಿಗೂ ಯಾರು ಸಹಾಯ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಸ್ಥಿತಿ ದೇಶದಲ್ಲಿ ಎಲ್ಲ ದೇಶಗಳಲ್ಲಿ ಬರೋದಕ್ಕಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ದೇಶದ ಮೇಲೆ ಚಲಿಸಲಿ ಕರ್ತನೆ, ಎಲ್ಲ ಕೊರತೆಗಳನ್ನು ನೀಗಿಸಪ್ಪ. ನಲ್ಲಿಗಿರುವಂತಹ ಕರ್ತನೆ, ದೇಶದ ಮೇಲೆ ಹೊಡೆತ ಬೀಳುವಂತಹ ಕರ್ತನೆ, ಎಲ್ಲ ಕಚ್ಚಾ ತೈಲದ ಮೇಲೆ ಕರ್ತನೆ, ಎಲ್ಲ ಅನಿಲಗಳ ಮೇಲೆ ಕರ್ತನೆ, ಒಂದೊಂದಪ್ಪ ಹಾಲೆಲೂಯಾ ರಾಜ, ಎಲ್ಲ ವಹಿವಾಟುಗಳ ಮೇಲೆ ಸ್ವಾಮಿ ಅಪ್ಪ ಸ್ತೋತ್ರ ಕರ್ತನೆ, ನಿನ್ನ ಕರ ಚಲಿಸಲಿ ಅಪ್ಪ. ಜನಗಳಿಗಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲ IT ಕಂಪನಿಗಳು, ಎಲ್ಲ ಟೆಕ್ ಕಂಪನಿಗಳ ಮೇಲೆ ಕರ ಚಲಿಸ ಮಾಡಿದ್ದೇವೆ ಅಪ್ಪ. ಟ್ಯಾಕ್ಸಿ ಡ್ರೈವರ್ಸ್ ಸ್ವಾಮಿ ಅಪ್ಪ, ಅವ್ರಿಗೆ ಕೆಲಸ ಇಲ್ಲಪ್ಪ, ಅವ್ರು ಏನ್ ಸಿಗ್ತಾವಲ್ಲ ಅಪ್ಪ, ಅವ್ರ ಮೇಲೆ ನಿನ್ನ ಕರ ಚಲಿಸ ದೇವರೇ. ಎಲ್ಲ ಕಂಪನಿಗಳು ಸ್ವಾಮಿ ಸಮೃದ್ಧಿಯಾಗಿರುವಂತೆ ಆಶೀರ್ವದಿಸ. ಮಕ್ಕಳ ರಕ್ಷಣೆ ಹೋಗ್ತಾ ಇದೆಯಾ ಮಾಡ್ತಾರೆ. ಹಾಲೆಲೂಯಾ ಮಾಡ್ತಾರೆ. ಒಂದೊಂದು ಹೆಣ್ಣು ಮಕ್ಕಳ ಮೇಲೆ ಕೊಡ್ತಾರೆ, ನಿನ್ನ ಕರವನ್ನು ಚಾಚಿ ಸಾಕ್ತಾರೆ. ಹಾಲೆಲೂಯಾ ಮಾಡ್ತಾರೆ. ಪ್ರೇಮಿಸರಾತ್ಮ ಯೇಸು ನಾಮದಲ್ಲಿ ಕರ್ತನೆ, ನಮ್ಮ ದೇಶ ಬಿಟ್ಟು ತೊಲಗ ಮಾಡ್ತಾರೆ. ಹಾಲೆಲೂಯಾ ಮಾಡ್ತಾರೆ. ಹಣದ ಆಸೆಗಾಗಿ ಕರ್ತನೆ, ಮಕ್ಕಳಂತ ನೋಡದೆ ಕರ್ತನೆ, ಅಂತ ಪ್ರಿಯವಾದ ಆತ್ಮಗಳನ್ನು ಕರ್ತನೆ ಯೇಸು ನಾಮದಲ್ಲಿ ಕರ್ತನೆ, ನಮ್ಮ ದೇಶ ಬಿಟ್ಟು ತೊಲಗ ಮಾಡ್ತಾರೆ. ಸ್ವಾಮಿ ಕರ್ತನೆ ಅಪ್ಪ ಕರ್ತನೆ, ವಿದ್ಯಾಭ್ಯಾಸವನ್ನು ಬಿಟ್ಟು ರಾಜ ಅಪ್ಪ ಈ ಫೋನಿನಲ್ಲಿ ಅಡಿಕ್ಷನ್ ಆಗಿ ಒಳಪಡಿಸದಂತೆ ಸ್ವಾಮಿ ಒಂದೊಂದು ಮಕ್ಕಳು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಅಪ್ಪ. ಎಲ್ಲ ಚಿಕ್ಕ ಮಕ್ಕಳು, ಶಾಲೆಗೆ ಹೋಗುವಂತ ಮಕ್ಕಳು ಅಪ್ಪ, ಕಾಲೇಜಿಗೆ ಹೋಗುವಂತ ಮಕ್ಕಳು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ ಅಪ್ಪ. ಯಾವುದೇ ಕರ್ತನೆ ಬೇಡವಾದ ಕಾರ್ಯಗಳಲ್ಲಿ ಕರ್ತನೆ ತಮ್ಮನ್ನು ತೊಡಗಿಸಿಕೊಳ್ಳದಂತೆ ಸ್ವಾಮಿ, ದೇವರ ಭಯದಲ್ಲಿ ಕರ್ತನೆ ಅಪ್ಪ, ತಂದೆ ತಾಯಿಗೆ ವಿಧೇಯರಾಗಿ ನಡೆದುಕೊಳ್ಳುವಂತ ಒಳ್ಳೆ ಮಕ್ಕಳಾಗಿ ಜೀವಿಸುವಂತೆ ಸ್ವಾಮಿ ನೀನು ಬದಲಾಯಿಸಿ ಕೊಡುವುದಕ್ಕಾಗಿ ಸ್ತೋತ್ರಪ್ಪ. ಗ್ರಾಮ ಯೇಸುವಿಗೆ ಸ್ವಂತವಾಗಲಿ, ಎಲ್ಲ ಪಟ್ಟಣ ಯೇಸುವಿಗೆ ಸ್ವಂತ ಆಗಲಿ. ಇಂಡಿಯಾದಲ್ಲಿ ಅವು ಜೀವನ ನಾವು ನೋಡಬೇಕು, ನಮ್ಮ ಕಣ್ಣುಗಳು ನೋಡಬೇಕು, ನಮ್ಮ ಕಿವಿಗಳು ಕೇಳಬೇಕು. ಅದನ್ನು ಮಾಡೋದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ. ನಮ್ಮ ಪ್ರಾರ್ಥನೆ ಎಲ್ಲ ಕೇಳಿ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. புரியுத சத்துருவின் கையில் இந்த உலகம் கொடுக்கப்பட்டிருக்கிறது. ಈಗ ನಿಮಗೆ ಅರ್ಥ ಆಗ್ತಾ ಇದೆಯಾ? ಈ ಲೋಕವು ಶತ್ರುವಿನ ವಶದಲ್ಲಿ. வேதம் சத்துருன்னு யாரை குறிப்பிட்டு சொல்லுகிறது? ಸತ್ಯವೇದವು ಶತ್ರು ಎಂಬುದಾಗಿ ಯಾರನ್ನ ಕರೀತದೆ? அவன் விழுந்து போன சாத்தானை தான் சத்ரு என்று சொல்லுகிறது. ಅವನು ಬಿಟ್ಟು ಹೋದಂತ ಸೈತಾನನು ಎಂಬುದಾಗಿ. இந்த மாதிரி ஒரு தேடு கொடுக்க அப்படின்ற ஒரு விஷயத்தை நாம எசேக்கியேல் புத்தகத்துல படிக்கலாம். ಈ ರೀತಿಯಾದಂತ ಚೇಳುಗಳನ್ನ ನಾವು ಎಸೇಕಿಯೇಲ್ ಪುಸ್ತಕದಲ್ಲಿ ನಾವು ಗಮನಿಸಬಹುದು. வெளிப்படுத்தின விசேஷத்துல படிக்கலாம். ಪ್ರಕಟಣೆ ಗ್ರಂಥದಲ್ಲಿ ನಾವು ಗಮನಿಸಬಹುದು. இப்போ இங்க கொடுத்திருக்கிற இந்த 4 வேக்சினும் இதுக்கு சமமான ஒண்ணு நம்மளே ஸ்லோவா கொண்டுகிட்டே இருக்கும். ಈ ರೀತಿಯಾಗಿ 4 ಸಮನಾದಂತ ವ್ಯಾಕ್ಸಿನ್ಗಳು ನಮ್ಮನ್ನ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತದೆ. நீங்க பார்த்திருப்பீங்க, மீடியால பார்த்திருப்பீங்க. ಈ ರೀತಿಯಾದಂತ ಕಾರ್ಯವನ್ನ ನೀವು ಮೀಡಿಯಾದಲ್ಲಿ ನೋಡಿರ್ತೀರಾ. விக்கிறது மனுஷன சரீரம். ಇವರು ಕೀಳ್ತಾ ಇರೋದು ಮನುಷ್ಯರ ಶರೀರ. இந்த மனுஷ சரீரத்தை இந்த கூட்டத்தார் விக்கிரக அந்த பாலுக்கு பலி செலுத்தி அவர்கள் அதை சாப்பிடுறாங்க. ಈ ಕೀಳ್ತಾ ಇರುವಂತ ಜನ ಅವ್ರ ಬಾಳನಿಗೆ ಯಜ್ಞವನ್ನ ಅರ್ಪಿಸಿ ಅವರು ಅದನ್ನ ತಿಂತಾರೆ. ಬಲವನ್ನು ಹೊಂದಿದ್ದು ಪ್ರವಾದನೆ ನುಡಿಯುವಂತ ಬಲ ಇದು. ದೀರ್ಘ ಒಂದು ಕಾಲವನ್ನ ಮಾತಾಡುವಂತ ಒಂದು ಬಲ, ದೀರ್ಘ ಒಂದು ಕಾಲಗಳನ್ನ ಮಾತಾಡುವಂತಹ ಒಂದು ಬಲ ನಿನ್ನ ಮೇಲೆ ಇಳಿಯದೆ.